ಅವನೂರವರು ಒಂದು ಸಾಮಾನ್ಯ ಹಳ್ಳಿನಲ್ಲಿ ಹುಟ್ಟಿದಂಥವ್ರು. ಅಲ್ಲಿಂದ ಹಂತ ಹಂತವಾಗಿ ಮೇಲೆ ಬಂದವರು. ವಿದ್ಯಾರ್ಥಿ ದಶೆಯಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಗುಣವನ್ನ ಬೆಳೆಸ್ಕೊಂಡಿದ್ರು. ಅವರು ಪರಿಶಿಷ್ಟ ವರ್ಗದ ಜಾತಿನಲ್ಲಿ ಹುಟ್ಟಿದ್ದರಿಂದ ಸ್ವಾಭಾವಿಕವಾಗಿ ನಿಂದನೆಗಳನ್ನ ಎದುರಿಸ್ತಕ್ಕಂಥದ್ದು ಅನಿವಾರ್ಯ ಈ ಸಮಾಜದಲ್ಲಿ. ನನಗೂ ಆಗಿದೆ. ಯಾಕಂತಂದ್ರೆ ಪರಿಶಿಷ್ಟ ಜಾತಿನಲ್ಲಿ ಪರಿಶಿಷ್ಟ ವರ್ಗ, ಆ ಜಾತಿನಲ್ಲಿ ಮೊದಲನೇ ವಕೀಲರು ಇವರು. ಪರಿಶಿಷ್ಟ ವರ್ಗ ಮೊದಲನೇ ವಕೀಲ. ನಾನು ಮೈಸೂರು ಬಾರ್ಗೆ ಹೋದಾಗ ನನಗಿಂತ ಒಬ್ಬರು ಲಿಂಗಯ್ಯ ಅಂತ ಅಡ್ವೊಕೇಟ್ ಇದ್ದರು. ಹೊರಳಹಳ್ಳಿ ಲಿಂಗಯ್ಯ ಅಂತ, ಟಿ ನರಸೀಪುರ ತಾಲೂಕಿನವರು. ಅವರು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ನಾನು ಎರಡನೇವನು ಮೈಸೂರು ಬಾರ್ನಲ್ಲಿ. ನಾನು ಸ್ವಲ್ಪ ಪ್ರತಿಭಟನೆ ಮಾಡ್ತಕ್ಕಂಥ ಸ್ವಭಾವ ಇತ್ತು. ಹಾಗಾಗಿ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ಹೆಚ್ಚಾಗಿ. ಪಾಪ ಲಿಂಗಯ್ಯನವರು ಪ್ರತಿಭಟನೆ ಮಾಡ್ತಿರ್ಲಿಲ್ಲ. ಅವರು ಒಂದು ಸಾರಿ ನಾವೆಲ್ಲ ಕಾರ್ಡ್ಸ್ ಆಡ್ತಾ ಇದ್ದಾಗ ಮೈಸೂರು ಬಾರ್ನಲ್ಲಿ ಸಾಯಂಕಾಲ ಆದಮೇಲೆ ಕಾರ್ಡ್ಸ್ ಆಡ್ತಾ ಇದ್ದು. ನಾನು ಲಿಂಗಯ್ಯನೂ ಇದ್ದ ಕಾರ್ಡ್ಸ್ ಆಡುವಾಗ. ಆಗ ಒಬ್ಬ ಲಾಯರು, ಅಂದರೆ ಕುರುಬರ ಜಾತಿಗೆ ಸೇರಿದವರಲ್ಲ ಅವರು, ಇವ್ರಿಗೆ ಲಿಂಗಯ್ಯನವರಿಗೆ ಸಂಬೋಧಿಸಿ ಮಾತಾಡ್ದೇನಪ್ಪ ಅಂತಾರೆ, ಕುರುಬ ಜಲ್ದಿ ಎಲೆ ಬಿಡೋ ಅಂತ. ನಾನು ಇದ್ದೆ ಅಲ್ಲಿ. ನನಗೆ ಲಿಂಗಯ್ಯ ಏನೂ ಮಾತಾಡಲಿಲ್ಲ, ನನಗೆ ತಡ್ಕೊಳಕ್ಕಾಗಲಿಲ್ಲ. ಯಾರು ಹೇಳಿದ್ರು ಅವ್ರ ಮೇಲೆ ಜಗಳಾಡಿದೆ ನಾನು. ಭಾರಿ ಜಗಳನೇ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಅಂದರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ಈ ಥರದ ಅನುಭವಗಳು ಅವನವರು ಎದುರಿಸಿದ್ದಾರೆ, ನಾನು ಎದುರಿಸಿದ್ದೀನಿ, ಅಥವಾ ದಲಿತ ಸಮಾಜದಿಂದ ಬಂದಂಥವರು ಕೂಡ ಎದುರಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಸ್ವಲ್ಪ ಜೋರು ಮಾಡಿದ್ರೆ ಸುಮ್ಮನಾಯ್ತಾರೆ, ಜೋರು ಮಾಡದೆ ಹೋದ್ರೆ ಮೈ ಮೇಲೆ ಬೀಳ್ತಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹಣಕಾಸಿನ ಮಂತ್ರಿ ಆದೆ. ಲಂಕೇಶ್ ಪತ್ರಿಕೆಯಲ್ಲಿ ಒಬ್ಬರು ಬರೆದರು ಹಣಕಾಸಿನ ಮಂತ್ರಿ ಆದಾಗ, ಈ ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಕರ್ನಾಟಕದ ಹಣಕಾಸಿನ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾರೆ ಅಂತ ಹೇಳಿ ಬರೆದರು. ಈ ಪ್ರೊಫೆಸರ್ ಹೇಳಿದ್ರಲ್ಲ, ಆ ಕತೆ ನನಗೂ ಆಗಿದೆ ಪ್ರೊಫೆಸರ್. ಕತೆ ನನಗೂ ಆಗಿದೆ. ಆದರೆ ನಾನು ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿದೆ. ಲಂಕೇಶ್ ಪತ್ರಿಕೆಯಲ್ಲಿ ಬಂದದನ್ನು ಸವಾಲಾಗಿ ಸ್ವೀಕಾರ ಮಾಡಿದೆ. ಯಾಕೆ
ಒಬ್ಬ ಕುರುಬರ ಜಾತಿನಲ್ಲಿ ಹುಟ್ಟಿ ಹಣಕಾಸಿನ ಮಂತ್ರಿಯಾಗಿ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಸಮರ್ಥವಾಗಿ ಅಂತೇಳಿ ಅದನ್ನೇ ಸವಾಲಾಗಿ ಸ್ವೀಕಾರ ಮಾಡಿ ನಾನು ಎಲ್ಲ ಅರ್ಥಶಾಸ್ತ್ರಜ್ಞರ ಜೊತೆ ಚರ್ಚೆ ಮಾಡಿ ಬಜೆಟಿನ ಮೊದಲನೇ ಬಜೆಟ್ ಮಂಡಿಸಿದೆ. ಹಿಂದೂ ಪತ್ರಿಕೆಯಲ್ಲಿ, ಹಿಂದೂ ಇಂಗ್ಲಿಷ್ ಪತ್ರಿಕೆ, ಹಿಂದೂ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಪ್ರೆಸೆಂಟೆಡ್ ಎ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಬಜೆಟ್ ಅಂತ ಬರೆದರು. 18 ಇಲ್ಲಪ್ಪ, 17 ಬಜೆಟ್ ಮಂಡಿಸಿರೋದು. ನೀನು ಸುಮ್ಮನೆ 16 ಬಜೆಟ್ ಮಂಡಿಸಿರೋದು. ನೆಕ್ಸ್ಟ್ 17 ಮಂಡಿಸ್ಬೇಕು ಅಷ್ಟೇ. ನಾನು ನೋಡಿ 16 ಬಜೆಟ್ಗಳನ್ನು ಕರ್ನಾಟಕದಲ್ಲಿ ಮಂಡಿಸಿದೆ. 16 ಬಜೆಟ್ಗಳು. ಯಾರು ಈಗ ಫೈನಾನ್ಸ್ ಇಲಾಖೆ ಕೇಳೋರೇ ಇಲ್ಲ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ. ಹಾಗಂತೇಳಿ ಸಮರ್ಥರಿಲ್ಲ ಅಂತ ನಾನು ಅನ್ನಕ್ಕೆ ಹೋಗಲ್ಲ. ದೇರ್ ಆರ್ ಪರ್ಸನ್ಸ್ who are eligible to handle finance portfolio. ಆದರೆ ನಾನಿರುವಾಗ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಅವಕಾಶ ಸಿಕ್ಕಬೇಕು ಅಷ್ಟೇ. ಅವಕಾಶ ಸಿಕ್ಕದೇ ಹೋದರೆ ಯಾರು ಕೂಡ ನಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ದಮನಿತರು ಜಾತಿ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ವಂಚಿತರಾಗಿರೋರು. ಅದಕ್ಕೆ ಶಿಕ್ಷಣ ಇದೆಯಲ್ಲ, ವಿದ್ಯೆ ಇದೆಯಲ್ಲ, ಅದು ಯಾರ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅಥವಾ ಯಾರ ಸೊತ್ತು ಅಲ್ಲ. ಅದು ಅವಕಾಶ ಸಿಕ್ಕಲಿಲ್ಲ, ನಾವೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಅಂದರೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಇವರೆಲ್ಲ ಅವಕಾಶ ಸಿಕ್ಕದ್ರಿಂದ ವಂಚಿತರಾದರು. ಅವಕಾಶ ಸಿಕ್ಕಿದರೆ ಎಲ್ಲರೂ ಕೂಡ ಒಳ್ಳೆಯ ವಕೀಲರಾಗಲಿಕ್ಕೆ, ಒಳ್ಳೆ ಡಾಕ್ಟರ್ಗಳಾಗಲಿಕ್ಕೆ, ಒಳ್ಳೆ ಇಂಜಿನಿಯರ್ಗಳಾಗಲಿಕ್ಕೆ, ಒಳ್ಳೆ ಪ್ರೊಫೆಸರ್ಗಳಾಗಲಿಕ್ಕೆ, ಒಳ್ಳೆ ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಈಗ ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ದು? ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿದವರಲ್ವಾ? ಅವರು ಒಳ್ಳೆ ಲಾಯರ್ ಆಗಿರ್ಲಿಲ್ವಾ? ಅವನೂರು ಆಯೋಗದ ಅಧ್ಯಕ್ಷರಾಗಿ ಇಂಥ ಒಂದು ವರದಿ ಕೊಟ್ಟರಲ್ಲ, ಅದು ಮೊದಲನೇ ವರದಿ. ಆ ವರದಿ ಕೊಟ್ಟು ಇವತ್ತಿಗೆ 50 ವರ್ಷಗಳಾಗಿದ್ದಾವೆ. ಅದಕ್ಕೆ ಅವರ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡೋದು. ಅವರು ಪ್ರತಿಮೆ ಅನಾವರಣ ಮಾಡೋದು. ಅದನ್ನು ಪ್ರತಿಮೆಯನ್ನು ಮಾಡಿಸಿದವರು ಪ್ರೊಫೆಸರ್ ರವಿವರ್ಮ ಕುಮಾರ್. ಅಲ್ಲೇನು ಪ್ರೋಗ್ರಾಮ್ ಇಟ್ಕೊಂಡಿರಲಿಲ್ಲ, ಅದೇ ಪ್ರೋಗ್ರಾಮನ್ನು ಇಲ್ಲಿ ಇಟ್ಕೊಂಡಿರೋದು. ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ರಾಮಚಂದ್ರಪ್ಪನವರು ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ ಮೇಲೆ, ಇದು ಒಂಥರ ಗೌರ್ಮೆಂಟೇ ಮಾಡಬೇಕಾಗಿತ್ತು. ಗೌರ್ಮೆಂಟೇ ಮಾಡಬೇಕಾಗಿತ್ತು. ಪ್ರೊಫೆಸರ್ ರವಿವರ್ಮ ಕುಮಾರ್ ನನ್ನ ಜೊತೆ ಗೌರ್ಮೆಂಟ್ ಮಾಡಿ ಅಂತಲೂ ಕೂಡ ಹೇಳಿದರು. ಆದರೆ ರಾಮಚಂದ್ರಪ್ಪನವರು ಮಾಡಿರ್ತಕ್ಕಂಥದ್ದು ಗೌರ್ಮೆಂಟ್ ಪರವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದರಿಂದ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ, ರಾಮಚಂದ್ರಪ್ಪನವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಗೌರ್ಮೆಂಟ್ನಿಂದ ಆದೇಶ ಹೊರಡಿಸ್ತೀವಿ, ಮಾಡ್ತೀವಿ ಅಂತ
ಬಟ್ ಪ್ರೊಫೆಸರ್ ಪ್ರತಿಮೆನ ಅವರು ಒಪ್ಕೊಂಡಿದ್ದಾರೆ. ನಾವು ಹೇಳಿದ್ವಿ ನಾವೇ ಮಾಡ್ತೀವಿ ಅಂತ ಹೇಳಿದ್ವಿ. ಸರ್ಕಾರದ ಆದೇಶ ಅಲ್ಲ ಮಾಡಲಿಲ್ವಲ್ಲ ಈಗ. ಅಲ್ಲ, ತಾವು ಹೊಡ್ಸಿದ್ದೀರಿ, ಅವ್ರು ಉಪಯೋಗಿಸ್ಕೊಂಡಿಲ್ಲ. ನಾವೇ ಮಾಡ್ತೀವಿ ಅಂತ ಹೋದ್ರೆ ಸರ್ ಆಯ್ತಪ್ಪ, ನಾವು ಮಾಡಿಲ್ವಲ್ರಿ. ಆದೇಶ ಹೊಡಿಸ್ಬಿಟ್ಟ ತಕ್ಷಣ ಮಾಡಿದಾಗ ಆಯ್ತಾ? ಆದೇಶ ಏನೋ ಹೊರಡಿಸಿದ್ದು ಸರ್, ಅಲ್ಲಿ ಫಂಕ್ಷನ್ ನಾವೇ ಮಾಡಿದ್ವಿ ಸರ್ಕಾರ. ಅದೇನೇ ಇರಲಿ, ಸರ್ಕಾರ ಮಾಡ್ತಿದ್ದೋ ಮಾಡಬಾರ್ದು ಅಂತೇನಿಲ್ಲ, ಮಾಡ್ತಿದ್ದೋ. ಆದರೆ ಅವರು ಮಾಡಿದ್ರು. ಅದಕ್ಕೋಸ್ಕರವಾಗಿ ಅವರಿಗೆ ಧನ್ಯವಾದಗಳನ್ನು ಸರ್ಕಾರದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾಳ ಜನ ಹೊರಟೋಗಿದ್ದಾರೆ. ಬೆಳಿಗ್ಗೆಯಿಂದ ಇದ್ರು, ಊಟ ಮಾಡಿಸಿವಿ, ಹೊರಟ್ಬಿಟ್ರಲ್ಲ. ಬೆಳಿಗ್ಗೆನೆ ಬಂದಿದ್ದೀರಿ ನೀವು. ವಿದ್ಯಾರ್ಥಿ 1,000 ಜನ. ನೋಡಪ್ಪ, ನಾವೆಲ್ಲರೂ ಕೂಡ ಹಿಂದುಳಿದ ಜಾತಿಗೆ ಸೇರಿದವರು ಅಲ್ವಾ? ನಮಗೆ ಸ್ವಲ್ಪ ತಾಳ್ಮೆ ಹೆಚ್ಚಾಗಿರಬೇಕು ಅಂತೇಳಿ ತಾಳ್ಮೆ ಇರಬೇಕಲ್ವಾ? ಈಗ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಅವನೂರವ್ರ ಬಗ್ಗೆ ಅಧಿಕೃತವಾಗಿ ಮಾತಾಡಿದ್ದಾರೆ. ಆ ಭಾಷಣ ಕೇಳಬೇಕಲ್ವಾ? ನನಗೆ ಭಾಳ ಹತ್ತಿರದಿಂದ ಪರಿಚಯ ಆದದ್ದು ಅವನೂರವರು ಯಾವಾಗ ಅಂತಂದರೆ, ನಾನು 1991 ಲೋಕಸಭೆಯಲ್ಲಿ ಚುನಾವಣೆ ನಿಂತಿದ್ದೆ. ಕೊಪ್ಪಳದಿಂದ ನಿಂತಿದ್ದೆ. ಅದರಲ್ಲಿ ಸೋತ್ಬಿಟ್ಟೆ. ಆಗ ಒಂದು ಚುನಾವಣಾ ತಕರಾರು ಅರ್ಜಿ ಹಾಕಿದ್ದೆ, ರವಿವರ್ಮ ಕುಮಾರ್ ಮೂಲಕ ಹಾಕ್ಸಿದ್ದೆ. ಆಗ ಅವನೂರವ್ರ ಆಫೀಸ್ನಲ್ಲಿ ಇವರಿದ್ದರು. ಅವನೂರವರು ನನ್ನ ಕೇಸ್ ನಡೆಸಲಿಕ್ಕೆ ಬಂದಿದ್ದರು. ಎವಿಡೆನ್ಸ್ ಎಲ್ಲ ಅವರೇ ನಡೆಸಿದರು, ಆರ್ಗ್ಯುಮೆಂಟು ಅವರೇ ಮಾಡಿದ್ರು. ಸೊ ಆದರೆ ನನ್ನ ಪರವಾಗಿ ಆಗಲಿಲ್ಲ, ಕೇಸು ವಿರುದ್ಧವಾಗಾಯಿತು. ನಾನು ಹೋಗಲಿಲ್ಲ, ಅಪೀಲ್ ಹೋಗಲಿಲ್ಲ, ಏನಿಲ್ಲ, ಬಿಟ್ಬಿಟ್ಟೆ. ಆಮೇಲೆ ಯಾಕೆಂತಂದರೆ ಯಾರು ನಾನು ಮುಖ್ಯ ಸಾಕ್ಷಿ ಅಂತ ಕೊಟ್ಟಿದ್ದೆ ಅವರೇ ಆ ಸ್ಟೈಲ್ ಆಗ್ಬಿಟ್ರು. ಆ ಸ್ಟೈಲ್ ಆಗ್ಬಿಟ್ಟಿರೋದ್ರಿಂದ ಯಾಕೆ ಇನ್ನು ಅಪೀಲ್ ಹಾಕೋದು ಬೇಡಪ್ಪ ಅಂತ ಸುಮ್ಮನಾಗ್ಬಿಟ್ಟೆ ನಾನು. ಐ ವಿಟ್ನೆಸ್ಸು ನನಗೆ ಎಲೆಕ್ಷನ್ ಏಜೆಂಟು, ಆ ಎಲೆಕ್ಷನ್ ಏಜೆಂಟೇ ಆ ಸ್ಟೈಲ್ ಆಗ್ಬಿಟ್ಟ. ಸೊ ಹಾಗಾಗಿ ನಾನು ಕೇಸು ಅಷ್ಟೊಂದು ನಡೆಸೋಕ್ಕಾಗಲಿಲ್ಲ. ಅವನೂರವ್ರಿಗಿಂತ ಮುಂಚಿತವಾಗಿ 1919 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಿಲ್ಲರ್ ಆಯೋಗ ಮಾಡಿದರು. ಮಿಲ್ಲರ್ ಸಮಿತಿ ಮಾಡಿದರು. ಅವರು ಮಿಲ್ಲರ್ ಸಮಿತಿಯನ್ನು ಕೊಟ್ಟ ಮೇಲೆ ಅದನ್ನು ಜಾರಿ ಮಾಡಿದರು. ಹಿಂದುಳಿದವ್ರಿಗೆ ಮೊದಲನೇ ಮೀಸಲಾತಿ ಸಿಕ್ಕಿದ್ದು ಆವಾಗ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಏನಪ್ಪ ಅಂತಂದರೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು. ಜಾತಿ ವ್ಯವಸ್ಥೆ ಹೋಗಿದೆಯಾ? ಹೋಗಕ್ಕೆ ಬಿಡಲ್ಲ. ಶಿಕ್ಷಣ ಸಿಕ್ಕಿದ್ರೆ ಜಾತಿ ವ್ಯವಸ್ಥೆ ಹೋಗ್ತದೆ ಅಂತಕ್ಕಂಥದ್ದು
ನಮಗೆಲ್ಲ ಅನ್ಕೊಂಡಿದ್ದೋ ನಾವು. ಆದರೆ ಶಿಕ್ಷಣ ಈಗ ಎಷ್ಟು 78% ಆಗಿದೆ ಸಾಕ್ಷರತೆ. 78% ಆದರೂ ಕೂಡ, ಸ್ವಾತಂತ್ರ್ಯ ಬಂದು 79 ವರ್ಷಗಳಾದರೂ ಕೂಡ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ. ಬುದ್ಧನ ಕಾಲದಿಂದ, ಬಸವಣ್ಣನ ಕಾಲದಿಂದ ನಡೀತಲೇ ಇದೆ ಜಾತಿ ಹೋಗ್ಬೇಕು ಅಂತ. ಹೋಗಿದೆಯಾ? ಹೋಗಿಲ್ಲ. ಯಾಕಂತಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಚಲನೆ ಇಲ್ಲ. ಚಲನರಹಿತವಾದಂಥ ಸಮಾಜ ನಮ್ಮದು. ಅದಕ್ಕೆ ಪಟ್ಟಭದ್ರ ಹಿತಾಸಕ್ತರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲೇ. ಅವರು ಜಾತಿ ವ್ಯವಸ್ಥೆಯನ್ನು ಅದರಿಂದ ಲಾಭ ಪಡ್ಕೊಂಡಿದ್ದಾರಲ್ಲ, ಅದರಿಂದ ಗಟ್ಟಿ ಮಾಡ್ತಾರೆ ಅದನ್ನು. ಅದು ಹೋಗಬಾರ್ದಾಗಿ ಇರ್ತದೆ. ನಮಗೂ ಕೂಡ ಈ ಗುಲಾಮಗಿರಿ ಮನಸ್ಥಿತಿಯಿಂದ ನಾವು ಹೊರಗಡೆ ಬಂದಿಲ್ಲ. ಗುಲಾಮಗಿರಿ ಮನಸ್ಥಿತಿಯಿಂದ ನಾವು ಹೊರಗಡೆ ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ. ಯಾಕಂತಂದರೆ ಈಗ ನೋಡಿ, ಒಬ್ಬ ಮೇಲ್ಜಾತಿ ಬಡವ ಕೂಲಿ ಮಾಡೋನು ನಮ್ಮ ಹತ್ರನೇ ಕೂಲಿ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅವನಿಗೇನಂತ ಕರಿತೀವಿ ನಾವು? ಏನು ಸ್ವಾಮಿ ಬುದ್ಧಿ, ಏನು ಬುದ್ಧಿಯವರೇ, ಏನು ಸ್ವಾಮಿಯವರೇ ಅಂತ ಕರಿತೀವಿ. ನಮಗಿಂತ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇರೋನು ಮೇಲ್ಜಾತಿಯವನು. ಆದರೆ ಅವನಿಗೆ ನಾವು ಬುದ್ಧಿ ಸ್ವಾಮಿ ಅಂತ ಕರಿತೀವಿ. ಅದೇ ದಲಿತ ಸಮಾಜದಿಂದ ಬಂದವನು ಶ್ರೀಮಂತ ಆಗಿರ್ತಾನೆ, ವಿದ್ಯಾವಂತ ಆಗಿರ್ತಾನೆ, ಅವನಿಗೇನಂತ ಕರಿತೀವಿ? ಏನ್ಲ ಅಥವಾ ಸಿಂಗುಲರ್ನಲ್ಲಿ ಕರಿತೀವಿ ಅಲ್ವಾ? ಇದೇ ಗುಲಾಮಗಿರಿಯ ಮನಸ್ಥಿತಿ ಅಂತ ಅನ್ನೋದು. ಇದು ಹೋಗಿದೆಯಾ ನಮಗೆ? ಮತ್ತು ಇದರಿಂದ ಬರಬೇಕಲ್ಲ ಹೊರಗಡೆಗೆ. ಭಾಳ ಜನ ಹೊರಗಡೆಗೆ ಬಂದಿಲ್ಲ. ಇನ್ನು ಗೊತ್ತಿಲ್ಲದಾಗಿ ಮಾಡ್ತೀವಿ ನಾವು. ಅದೆಲ್ಲ ಬಿಡಬೇಕಲ್ವ ನಾವು? ಬಿಡೋದೇ ಇಲ್ಲ. ವಿದ್ಯಾವಂತರಾದರೂ ಬಿಡಲ್ಲ. ಯಾಕಂತಂದರೆ ನಮಗೆ ಸಿಕ್ಕಿರ್ತಕ್ಕಂಥ ವಿದ್ಯೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ಅಲ್ಲ, ವೈಜ್ಞಾನಿಕ ರೀತಿಯಲ್ಲೂ ಕೂಡಿರ್ತಕ್ಕಂಥ ವಿದ್ಯೆ ಅಲ್ಲ. ಈಗಲೂ ಕೂಡ ನಾನು ಭಾಳ ದೊಡ್ಡ ವಿದ್ಯಾವಂತರಿದ್ದಾರಲ್ಲ, ಅವ್ರಿಗೆ ನೀನು ಯಾಕಯ್ಯ ಅವರ ಅಭಿಪ್ರಾಯ, ಅವರ ಈಗಲೂ ನಂಬ್ಕೊಂಡಿರ್ತಕ್ಕಂಥದ್ದು ಏನಂತ ಅಂತಂದರೆ, ನೀನು ಯಾಕೆ ಬಡವನಾಗಿ ಹುಟ್ಟಿದ್ಯಾ, ಅವಿದ್ಯಾವಂತನಾಗಿ ಹುಟ್ಟಿದ್ಯಾ, ನಿನಗೆ ಯಾಕೆ ಅಂಗಿ ಇಲ್ಲ, ನಿನಗೆ ಯಾಕೆ ಮನೆ ಇಲ್ಲ ಅಂತ ಕೇಳಿದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ಅಂತ. ಭಾಳ ಹೆಚ್ಚು ಅಂತಂದರೆ ವಿದ್ಯಾವಂತರು, ನನಗೆ ಬರೋದಿಲ್ಲ ಬಿಡಪ್ಪ ಅಂತ, ನನ್ನ ಹಣೆಯಲ್ಲಿ ಬರೋದಿಲ್ಲ ಬಿಡು ಅಂತಂದು ಬಿಡೋದು. ನೀನು ಅಂತೀಯ ನೀನಲ್ವ? ನೀನು ಭಾಳ ಜನ ಇಲ್ಲಿ ನಾನು ಈಗಲೇ ಕೇಳ್ತೀನಿ, ಇಲ್ಲಿ ಕೂತಿರೋರೇ ಅಂತ ಹೇಳ್ತಾರೆ. ಸುಮ್ಮನೆ ಈಗ ನಾನು ಕೇಳೋದಕ್ಕೆ ಇಲ್ಲ ಇಲ್ಲ ಅಂತಾರೆ. ಇಲ್ಲ ನೀನಲ್ಲ ಗೋಪಾಲ, ಬೇರೆಯವರು. ನನಗೆ ಬರೆದಿಲ್ಲ. ಅದಕ್ಕೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ 83ರಿಂದ 2013ರಿಂದ 2018 ಒಂದು ಮೂಢನಂಬಿಕೆಗಳ ವಿರೋಧಿ ಕಾಯ್ದೆ ತಗೊಬಂದೆ. ವಿರೋಧಿ ಅಂತಂದ್ರು ಅದು ಒಂದೇ ಅಲ್ವೇನೆ. ನಿರ್ಬಂಧ ಕಾಯ್ದೆ ತಗೊಬಂದೆ. ಅದು ತಂದ ಮೇಲೂ ಕೂಡ ಬಿಡೋಲ್ರು.
ಬಸವಣ್ಣ ಹೇಳೋದು ಆಗ್ಲೇನೆ ಹಿಂದಿನ ಕಾಲ ಹಿಂದೆ ಬಸವಣ್ಣವ್ರು ಹೇಳಿದ್ರು. ಬಸವಣ್ಣನೂ ನಂಬಲ್ಲ ಈಗ ವಿಚಾರಗಳನ್ನು. ಬಸವಣ್ಣವ್ರ ವಿಚಾರಗಳನ್ನು ಕೂಡ ನಂಬದೇ ಇರ್ತಕ್ಕಂಥ ಜನ ಈಗ ಅಲ್ಲ. ಹೌದು. ಆದ್ರೂ ಪೂಜೆ ಮಾಡ್ತೀವಿ ಬಸವಣ್ಣವ್ರನ್ನ. ಬಸವ ಜಯಂತಿ ಬಸವ ಜಯಂತಿ ಆಚರಣೆ ಮಾಡ್ತೀವಿ. ಇದು ನೋಡಿ ಇಂಥ ವಿರುದ್ಧವಾಗಿರ್ತಕ್ಕಂಥ ವೈರುದ್ಧತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೀವಿ ನೋಡಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಶಸ್ಸಾಗಬೇಕಾದ್ರೆ, ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಯಶಸ್ಸಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ, ರಾಜಕೀಯ ಶಕ್ತಿ ಬಂದಾಗ ಮಾತ್ರ, ಆ ಸಬಲತೆ ಬಂದಾಗ ಮಾತ್ರ ಹೋಗ್ತದೆ. ಜಾತಿ ಹೋಗ್ಬೇಕಾದ್ರೆ ಅದೇ ಇಲ್ವಾ? ವರ್ಗ ವ್ಯವಸ್ಥೆ ಹೋಗ್ಬೇಕಾದ್ರೆ ಅದೇ ಇಲ್ವಾ? ಅಧಿಕಾರ ಬೇಕಪ್ಪ. ನಿಮಗೆ ಅಧಿಕಾರ ಬೇಕು ಅಂತಂದರೆ ನೀ ಅಧಿಕಾರನೂ ಅದಕ್ಕೆ ರಾಜಕೀಯ ಅಧಿಕಾರ ಬೇಕು ಅಂತ ಹೇಳೋದು ಅವರು. ಅಂಬೇಡ್ಕರ್ ಅವರು ಬರೀ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದರೆ ನಿನಗೆ ಜಾತಿ ತಾನಾಗಿ, ಈಗ ನೀನು ಓದ್ಕೊಂಡಿದ್ದೆ, ವಿದ್ಯಾವಂತನಾಗಿದ್ದೆ ಅಂತ ಇಟ್ಕೊಳ್ಳೋಣ, ಶ್ರೀಮಂತಗೆ ಎಲ್ಲ ಇತ್ತು ಅಂತ ಇಟ್ಕೊಳ್ಳೋಣ. ಆಗ ನೀನು ಮದುವೆ ಆಗೋಕ್ಕೆ ಬೇರೆಯವರೆಲ್ಲ ಇದು ಮಾಡ್ತಾರೆ, ಜಾತಿ ನೋಡ್ತಾರ? ನೀ ಕುರುಬರವನ ಇಲ್ಲೋ ಅಂತ ನೋಡ್ತಾರ? ನೋಡಲ್ಲ ಅಲ್ಲ. ನೋಡ್ತಾರೇನೆ. ಮತ್ತೆ ಎಲ್ಲರೂ ವಿದ್ಯಾವಂತರಾಗ್ಬಿಟ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮರ್ಥರಾಗ್ಬಿಟ್ರೆ ಯಾಕೆ ನೋಡಕ್ಕೆ ಹೋಗ್ತಾರೆ? ಜಾತಿಗೆ ಹೋಗ್ತದೆ ಅಲ್ವಾ? ಅದಕ್ಕೆ ನಾನು ಒಂದು ಕತೆ ಹೇಳ್ತಾ ಇರ್ತೀನಿ ಯಾವಾಗಲೂ, ನನ್ನ ಅನುಭವದ ಕತೆ. ಏನಪ್ಪ ಅಂತಂದರೆ, ನಾನು BSc ಪಾಸಾದ ಮೇಲೆ ಊರಿನಲ್ಲಿ ಇರ್ತಿದ್ನಲ್ಲ, ರಜಾ ದಿನಗಳಲ್ಲಿ ಊರಲ್ಲಿ ಇರ್ತಿದ್ದಾಗ ನಮ್ಮ ಅಪ್ಪ ನನಗೆ ಹೇಳ್ಬಿಟ್ಟಿದ್ದ, ನೋಡಪ್ಪ ನೀನು ಹೆಂಗೂ ಇಲ್ಲಿ ಮನೆಯಲ್ಲೇ ಇರ್ತೀಯ, ದನಗಳಿಗೆಲ್ಲ, ಈ ಮನೆಯಲ್ಲಿ ಇರ್ತಕ್ಕಂಥ ದನ ಕರುಗಳಿಗೆಲ್ಲ ನೀರು ಕುಡಿಸ್ಬಿಡು ಮಧ್ಯಾಹ್ನ ಅಂತ ಹೇಳ್ತಿದ್ದ. ನಾನು ಆಯ್ತಪ್ಪ ಅಂತ ಒಪ್ಕೊಂಡು ನೀರು ಕುಡಿಸೋಕ್ಕೆ ಹೋಗ್ತೇವೆ, ಬಾವಿಗೆ ನೀರು ತಗೊಬರಕ್ಕೆ ಹೋಗ್ತಿದ್ದೆ. ನೀರು ತಗೊಬರಕ್ಕೆ ಹೋದಾಗ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು. ಆ ಗುಬ್ಬಚ್ಚಿಗಳದ್ದು ಸೆತ್ತೆ ಎಲ್ಲ ಹಾಕ್ಬಿಡೋವು, ಕಸ ಎಲ್ಲ. ಆ ನೀರು ತುಂಬ ಕಸ ಎಲ್ಲ ತುಂಬ್ಕೊಬಿಟ್ಟಿರೋದು. ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ದೂರ ಹೋದ್ಮೇಲೆ ನೀರು ತಗೊಳ್ವೆ. ಪ್ರತಿ ಸಾರಿನೂ ಹಿಂಗೆ ಮಾಡುವೆ. ನೀರು ಬಿಂದಿಗೆ ತಗೊಬಂದಾಗ ನಾನು ಮನೆಗೆ ಹೋಗಿದ್ದು ಬರೋವರೆಗೆ ಕಸ ಎಲ್ಲ ಸೇರ್ಕೊಂಡ್ಬಿಟ್ಟಿರೋದು. ನಮ್ಮ ಜಾತಿ ವ್ಯವಸ್ಥೆ ಹೆಂಗೆ ಅಂತಂದರೆ, ಬಸವಣ್ಣ ಬಂದರು, ಅಂಬೇಡ್ಕರ್ ಬಂದರು, ಕನಕದಾಸರು ಬಂದರು, ಅವ್ರು ಯಾರು ಬಂದರೂ ಕೂಡ ಸ್ವಲ್ಪ ಸರಿಕತ್ತದೆ, ಮತ್ತೆ ಸೇರ್ಕತ್ತದೆ, ಮತ್ತೆ ಸೇರ್ಕತ್ತದೆ. ಹೋಗಿದ್ಯಾ? ಮತ್ತೆ ನಾವೆಲ್ಲ ಹೋಗ್ಲಾಡಿಸ್ಬೇಕಲ್ವ ಅದನ್ನು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು - 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್. ಒಂದು ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ. ಏನಂತ ಭಾಷಣ ಮಾಡಿದ್ದಾರೆ ಅಂತಂದರೆ, 1950 ಜನವರಿ 26ನೇ ತಾರೀಕಿನಿಂದ ನಮ್ಮ ಸಂವಿಧಾನ ಜಾರಿಗೆ ಬರ್ತಿದೆ ಅಲ್ವೇನಪ್ಪ? ಸಂವಿಧಾನ ಜಾರಿಗೆ ಬರ್ತದೆ 1950 ಜನವರಿ 26 ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ನಾವೆಲ್ಲ ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದರೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಅಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ.
ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ, ಆದರೆ ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದರೆ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇದು ಹೋಗದೆ ಹೋದರೆ ರಾಜಕೀಯ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಇದನ್ನ ಯಾರು ಅಸಮಾನತೆಯಿಂದ ನರಳ್ತಾ ಇದ್ದಾರೆ ಆ ಜನರೇ ಧ್ವಂಸ ಮಾಡಿಬಿಡ್ತಾರೆ, ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ನಾನು ಹೇಳೋದು ಗೊತ್ತಾಯ್ತಾ ನಿಮಗೆ? ಏನಂತ ಗೊತ್ತಾಯ್ತು? ಏನಂತ ಗೊತ್ತಾಯ್ತೇನೆ? ಸ್ವಾತಂತ್ರ್ಯ ಬಂದಿದೆ ನಮಗೆ, ವಿ ಆರ್ ಎಂಜಾಯಿಂಗ್ ದಿ ಫ್ರೀಡಮ್ ಅಲ್ವಾ? ಆದರೆ ಯಾವ ಜನರಿಗೆ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಆ ಅಸಮಾನತೆಯಿಂದ ನಡತಕ್ಕಂಥ ಜನರೇ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದನ್ನು ಧ್ವಂಸ ಮಾಡಿಬಿಡ್ತಾರೆ. ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆಯಿಂದ ನಡತಕ್ಕಂಥದ್ದು ಧ್ವಂಸ ಮಾಡ್ತಾರೆ. ಇದು ಎಚ್ಚರಿಕೆ ಮಾತಲ್ವಾ? ನಾವೇನಾದ್ರು ಕಲ್ತಿದ್ದೀವ ಇದರಿಂದ ಪಾಠನ? ಕಲ್ತೇ ಇಲ್ವಲ್ಲ? ಎಲ್ಲಿ ಕಲ್ತಿದ್ದೇನೆ ನಾನು? ಸ್ವಲ್ಪನೂ ಕಲ್ತಿಲ್ಲ, ಏನೂ ಕಲ್ತಿಲ್ಲ. ಕಲ್ತಿದ್ರೆ ಹಿಂಗಿರ್ತಿತ್ತ? 79 ವರ್ಷ ಹಿಂಗೆ ಇರಬೇಕಾಗಿತ್ತ? ಸ್ವಲ್ಪನೂ ಕಲ್ತಿಲ್ಲ, ಏನೂ ಕಲ್ತಿಲ್ಲ. ಅದಕ್ಕೆ ನಾನು ಚೀಫ್ ಮಿನಿಸ್ಟರ್ ಆಗಿ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಅಸಮಾನತೆ ಹೋಗದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ. ಹೋಗುತ್ತಾ? ಹೋಗೋದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಕೂಡ ಮೀಸಲಾತಿ ಇರಲೇಬೇಕು ಅಂತ ಹೇಳಿದ್ರು. ಗೊತ್ತಾಯ್ತಾ ನಿಮಗೆ? ಅದಕ್ಕೋಸ್ಕರ ದೇವರಾಜ ಅರಸರವರು ಆಗಸ್ಟ್ 8ನೇ ತಾರೀಕು 1982ನೇ ಇಸ್ವಿ ಅವನೂರವರ ಆಯೋಗವನ್ನು ರಚನೆ ಮಾಡಿದ್ರು. ಗೊತ್ತಾಯ್ತಾ? ಅದನ್ನು ಅದು ಮಾಡಿದ್ಮೇಲೆ 75ರಲ್ಲಿ ನವೆಂಬರ್ ತಿಂಗಳು, ಇವತ್ತು ಅದೇ ದಿನ ಇಂದಿರಾ ಗಾಂಧಿಯವರು ಹುಟ್ಟಿದ್ದು, 19ನೇ ತಾರೀಕು ನವೆಂಬರ್ 19ನೇ ತಾರೀಕು ಈ ವರದಿ ಕೊಟ್ಟದ್ದು. ಅದಕ್ಕೋಸ್ಕರ 50 ವರ್ಷ ಆಯಿತು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿ. ದೇವರಾಜ ಅರಸರವರು LG ಅವನೂರವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಹಿಂದುಳಿದ ನಾಗನಗೌಡ ವರದಿಯಾಗಿತ್ತು, ಅದು ಜಾರಿ ಆಗಲಿಲ್ಲ. ಆಮೇಲೆ LG ಅವನೂರವರು ಇದೇ ಮೊದಲನೇ ವರದಿ ಅಂತ, ಅದಕ್ಕೋಸ್ಕರ ಅದಕ್ಕೆ ದೇವರಾಜ ಅರಸರವರು ಹಿಂದುಳಿದ ವರ್ಗದವರ ಇದು ಒಂದು ಬೈಬಲ್ ಅಂತ ಕರೆದರು. ಈ ವರದಿಯನ್ನು ಬೈಬಲ್ ಅಂತ ಕರೆದರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದು ಎತ್ತಿ ಹಿಡಿದ್ರು ಅಲ್ಲ ಪ್ರೊಫೆಸರ್? ಹೊಗಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದು ವೈಜ್ಞಾನಿಕವಾಗಿದೆ, ಸಂವಿಧಾನಬದ್ಧವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಎತ್ತಿ ಹಿಡಿದ್ರು. ಅಷ್ಟರ ಮಟ್ಟಿಗೆ ಅವನೂರವರಿಗೆ ಸಂವಿಧಾನದ ಪ್ರಜ್ಞೆ ಇತ್ತು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಂವಿಧಾನ ಗೊತ್ತಿಲ್ಲದ್ರು ಮಾಡೋಕ್ಕಾಯ್ತಿದ್ದ? ಸಂವಿಧಾನ ಅಷ್ಟರ ಮಟ್ಟಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದದು ಅವನೂರವರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಸಂವಿಧಾನ ಅದಕ್ಕೆ ಎಲ್ಲರೂ ತಿಳ್ಕೋಬೇಕು. ಅದಕ್ಕೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪೀಠಿಕೆಯನ್ನು ಓದಿಸೋದು, ಇಲ್ಲೂ ಓದಿದ್ರು.
ಯಾಕೆ ಅಂತಂತಂದರೆ ಪ್ರತಿಯೊಬ್ಬರಿಗೂ ನಮ್ಮ ಸಂವಿಧಾನ ಗೊತ್ತಾಗ್ತದೆ, ಸಂವಿಧಾನದ ಪೀಠಿಕೆ ಗೊತ್ತಾಗ್ತದೆ. ಪೀಠಿಕೆನಲ್ಲೇ ದೇವೋದ್ದೇಶಗಳೆಲ್ಲ ಇದ್ದಾವೆ, ಸಂವಿಧಾನದ ದೇವೋದ್ದೇಶಗಳೆಲ್ಲ ಇದ್ದಾವೆ. ಸಂವಿಧಾನದ ಪೀಠಿಕೆ ತಿಳ್ಕೋಬೇಕಲ್ಲ. ದುರ್ದೈವ ಏನಪ್ಪ ಅಂತಂದರೆ ನಾವು ಎಲ್ಲರೂ ಒಗ್ಗಟ್ಟಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು, ಒಟ್ಟಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾವು ಒಟ್ಟಾಗಿ ಈಗ ಇಲ್ಲಿ ಡಿಮ್ಯಾಂಡ್ಗಳು ಕೇಳ್ತೀರಿ, ಅದೇನೇ ಯಾರು ನಮಗೆ ವಿರುದ್ಧ ಇದ್ದಾರೆ ಅವ್ರ ಜಾತಿ ಅವ್ರ ಪಾರ್ಟಿಗೆ ಸೇರ್ಕೊಂಡಿದ್ದಾರಲ್ಲ ಅವ್ರು ಏನು ಮಾಡೋದು, ಅವ್ರೇನು ಮಾಡ್ತಾರೆ? ಈಗ ಭಾರತೀಯ ಜನತಾ ಪಕ್ಷ, RSS, ಎಂಥದ್ದು ಮಹಿಳಾ ಹಿಂದೂ ಮಹಾಸಭಾ, ಬಜರಂಗ ದಳ, ABVP, ಅಲ್ಲಿಗೆ ಈಗ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗಿ ನೋಡಿ, ಯಾರು ಸಾಯ್ತಾ ಇದ್ದಾರೆ ಅಂತಂದ್ರೆ ಪಾಪ ಎಲ್ಲ ಹಿಂದುಳಿದವೆ, ಎಲ್ಲ ದಲಿತರು, ಹಿಂದುಳಿದವರು, ಅವರೇ ಸಾಯೋದು, ಅಲ್ಪಸಂಖ್ಯಾತರು ಇವರೇ ಸಾಯೋದು. ಆಮೇಲೆ ಸ್ವಾರ್ಥಕ್ಕೋಸ್ಕರ ಅಲ್ಲೇ ಹೋಗಿ ಸೇರ್ಕೊಬಿಟ್ಟು ಅದನ್ನೇ ಪ್ರತಿಪಾದನೆ ಮಾಡೋದು. ಅವರ ಐಡಿಯಾಲಜಿನೇ ಬಹಳ ಅದೇ ಒಳ್ಳೆ ಐಡಿಯಾಲಜಿ ಅಂತೇಳಿ ಪ್ರತಿಪಾದನೆ ಮಾಡೋದು. ಇದಕ್ಕೇನು ಮಾಡಬೇಕು ಏನು? ಇದು ಕೇಳಿದ್ರೆ ನಮ್ಮ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾರೆ. ಸಿದ್ದರಾಮಯ್ಯ ಹೇಳೋದು ಸರಿ ಇಲ್ಲ, ಪ್ರೊಫೆಸರ್ ರವಿವರ್ಮ ಕುಮಾರ್ ಹೇಳೋದು ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಎಲ್ಲ ಕೇಳಬೇಡಿ ಅಂತ. ಇವನು ತಂಗಡಿಗೆ BJPಗೆ ಹೋಗಿದ್ದು ಬಂದವನು. BJP ವಾಪಸ್ ಬರೋದು ಬೇರೆಯಪ್ಪ, ಅಲ್ಲಿ ಇರ್ನಿಲ್ವೇನೆ ಸುಮಾರು ದಿನ. ಸದ್ಯ ಅರಿವಾಗಿ ಬಂದಿದ್ದಾನಲ್ಲ, ಇಟ್ಟು ಬಂದಿದ್ದಾನಲ್ಲ, ಅದೇ ಸಂತೋಷ. ಅದೆಲ್ಲ ಮುಂದಿನ ಸವಾಲುಗಳೆಲ್ಲ ಈಗೆಲ್ಲ ಹೇಳಿದಾರಲ್ಲ. ನೋಡಪ್ಪ, ಈಗ 50% ಮಾಡಿಬಿಟ್ಟಿದ್ದಾರೆ ಮೀಸಲಾತಿ. 50%ಗಿಂತ ನೀವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಮುಂದುವರೆದ ಜಾತಿನಲ್ಲಿ ಅಲ್ಲಿ ಬಡವರಿಗೆ ಮೀಸಲಾತಿ 10% ಕೊಟ್ಟರು. ನೀವು ಯಾರು ಕೇಳಿದ್ರೇನ್ರಿ? ನೋಡಿ ಹೆಂಗಿದೆ ಅಂತಂದರೆ 50% ಮೀರಬಾರ್ದು ಅಂತ ಹೇಳ್ತಾರೆ, ಅವ್ರು 10% ಕೊಟ್ಬಿಟ್ಟಿದ್ದಾರೆ. ಯಾವ ವಿರೋಧ ಮಾಡಿದ್ರೇನೆ ನೀವು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ವಿರೋಧ ಮಾಡೋದಲ್ಲ. ನೀವು ವಿರೋಧ ಮಾಡಿದ್ರೆ ಇಡೀ ಸಮುದಾಯ ವಿರೋಧ ಮಾಡಿದ್ರ ಮತ್ತೆ ಯಾರು ಹೊಗಳವ್ರು ಇಲ್ವಾ? ಏನ್ ಮಾಡಕ್ಕಾಗತ್ತೆ? ಬಹಳ ಜನ RSS ಫಿಲಾಸಫಿನೂ ಹೊಗಳವ್ರು ಇದ್ದಾರೆ, ಶೂದ್ರರೇ. ಇವ್ರ ಮೇಲೆ ದೌರ್ಜನ್ಯಗಳು ಮಾಡ್ತಾರೆ. ಅದಕ್ಕೆ ಅಂಬೇಡ್ಕರ್ ಹೇಳಿದಾರಲ್ಲ,
ಅಲ್ಲ, ಅಂಬೇಡ್ಕರ್ ಏನಂತ ಹೇಳಿದ್ದಾರೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವೇನಪ್ಪ? ಇತಿಹಾಸ ಗೊತ್ತಾಗಬೇಕಲ್ಲ. ಇತಿಹಾಸ ಗೊತ್ತಿದ್ರೂ ಸ್ವಾರ್ಥಕ್ಕೋಸ್ಕರ ಹುಟ್ಟೋಗ್ಬಿಡ್ತಾರೆ ಅಲ್ಲಿ. ಎಷ್ಟು ಜನ ಶೂದ್ರ ಜನಾಂಗದವರೆಲ್ಲ ಹೋಗಿ ಸೇರ್ಕೊಂಡಿಲ್ಲ ಅಲ್ಲಿ. ಅವ್ರನ್ನ ಮಾತಾಡಿಸಿ ನೋಡು, ಈಗ ಇದನ್ನೆಲ್ಲ ಹೇಳ್ಬಿಡು ನೋಡು ಅವ್ರಿಗೆ. ಅವರು ಈ ಪಕ್ಕ RSSನವ್ರು ಇದಾರಲ್ಲ, ಮೂಲ RSSನವರು, ಅವ್ರ ತಲೆ ಮೇಲೆ ಹೊಡೆದವ್ರ ಥರ ಮಾತಾಡ್ತಾರೆ. ಇವರೇ ಮೂಲ RSS, ಇವನೇ ಎಡಗೆ ವಾರ ಇರಬೇಕು ಅಂತ ಆ ಥರ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ ನೋಡಯ್ಯ. ನಾವು ಕೂಡ ಭಾಳ ಆಸೆ ನನಗೆ. ಅದಕ್ಕೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಕಾಂತರಾಜು ಯಾಕೆ ಮಾಡಿದೆ ಅಂತಂದರೆ, 92ನೇ ಇಸ್ವಿನಲ್ಲಿ ಇಂದಿರಾ ಸಾಹನಿ ಕೇಸು, ಅದರಲ್ಲಿ ವಕೀಲರುಗಳು ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು, ನಿಮಗೆ ಅಥೆಂಟಿಕೇಟೆಡ್ ಏನಿದೆ ಡಾಟಾ ಇದೆ ಅಂತ ಕೇಳ್ತಾ ಇದ್ವಿ. ಅದಕ್ಕೆ ಮಾಡಿದ್ದು ನಾನು ಮುಖ್ಯಮಂತ್ರಿ ಆದಾಗ 2013-14 14 ಆಗ ಇವರ ಅಧ್ಯಕ್ಷದಲ್ಲಿ ಮಾಡಿತ್ತು. ಅದು ಬಿಡಿ, ನಾನು ಅವನ್ನೆಲ್ಲ ಏನೇನಾಯಿತು, ಏನೇನು ಬೆಳವಣಿಗೆ ಆಯಿತು ಅವೆಲ್ಲ ಹೇಳಕ್ಕೆ ಹೋಗಲ್ಲ. 10 ವರ್ಷ ಅಂತ ಹೇಳಿ ಕಾಂತರಾಜ್ ವರದಿನ ರಿಜೆಕ್ಟ್ ಮಾಡಿ 2ನೇ ಎಂಥ ನಾಯಕ ಅವನು, ಮಧುಸೂದನ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀನಿ. ಈ ಸಾರಿ ಡೆಫಿನೆಟ್ ಆಗಿ ಆ ವರದಿ ಬಂದ ಮೇಲೆ, ಮೊನ್ನೆ ರಾಹುಲ್ ಗಾಂಧಿ ಅವರು ಕೇಳಿದ್ರು, ಏನಾಯಿತು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ದು ನಿಮ್ಮದು ರಿಪೋರ್ಟು ಅಂತ. ನಾನು ಈ ತಿಂಗಳು ಕೊನೆ ಅಥವಾ ಜನವರಿನಲ್ಲಿ ಫೈನಲ್ ಆಗ್ತದೆ ಅಂತ ಹೇಳಿದ್ದೀನಿ. ಈ ತಿಂಗಳು ಕೊನೆಯವರೆಗೆ ಟೈಮ್ ಕೊಟ್ಟಿದ್ದೀವಿ ಆನ್ಲೈನ್ ಮೇಲೆ. ಅದಕ್ಕೂ ಕೂಡ ವಿರೋಧ ಮಾಡೋರು ಇದ್ದಾರಲ್ವಾ? ಬರೀ ಹಿಂದುಳಿದವ್ರನ್ನ ಅಷ್ಟೇ ಅಲ್ಲ, ಹಿಂದುಳಿದ ಜಾತಿಗಳಷ್ಟೇ ಸರ್ವೆ ಮಾಡ್ತಾ ಇಲ್ಲ ನಾವು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸರ್ವೆ ಮಾಡ್ತಾ ಇರೋದು ಬರೀ ಹಿಂದುಳಿದವರು ಅಷ್ಟೇ ಅಲ್ಲ, ಎಲ್ಲ ಜಾತಿಗಳದ್ದು ಮಾಡ್ತಾ ಇದ್ದೀವಿ. ಪದೇ ಪದೇ ರಾಹುಲ್ ಗಾಂಧಿ ಅವರು ಡಿಮ್ಯಾಂಡ್ ಮಾಡೋದ್ರಿಂದ ಕೇಂದ್ರ ಸರ್ಕಾರನ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದಾಗ ಪ್ರೊಫೆಸರ್ ಬಂದಿದ್ರು, ರಾಯಚೂರಿನಲ್ಲಿ ಭೇಟಿ ಮಾಡಿದ್ರು. ಆಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಇವೆಲ್ಲ ಏನು ಮಾಡಬೇಕು ಅಂತ. ಅವತ್ತಿನಿಂದ ರಾಹುಲ್ ಗಾಂಧಿ ಅವರಿಗೆ ಐಡಿಯಾಲಜಿಕಲ್ ಕಮಿಟ್ಮೆಂಟು ಬೆಳೆದು ಜಾತಿ ಗಣತಿ ಮಾಡಲೇಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಹಾಕೋದ್ರಿಂದ ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಆ ಜಾತಿ ಗಣತಿನಲ್ಲಿ ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಷನಲ್ ಸರ್ವೆ ನಡೀತಾ ಇಲ್ಲ. ಅದಕ್ಕೆ ಅದನ್ನು ಒತ್ತಾಯ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಾ? ನಾನು ಇದು ಮಧುಸೂದನ್ ನಾಯಕ್ ಅವರ ಸಮಿತಿ ವರದಿ ಕೊಟ್ಟ ಮೇಲೆ ಅದನ್ನು ಸ್ವೀಕಾರ ಮಾಡಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಜಾರಿ ಮಾಡ್ತೀವಿ. ಅದ್ರ ಬಗ್ಗೆ ನನಗೆ ಅನಿಸುತ್ತೆ ಯಾರು ವಿರೋಧ ಮಾಡಲ್ಲ ಅದನ್ನ ಅಂತ. ಯಾರು ವಿರೋಧ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಈಗ 50% ಇದೆಯಲ್ಲ ಮೀಸಲಾತಿ, ಇಂದಿರಾ ಸಾಹನಿ ಕೇಸ್ನ ಸುಪ್ರೀಂ ಕೋರ್ಟ್ನವರು ಸಂವಿಧಾನ ಪೀಠ ಕೊಟ್ಟಿದೆಯಲ್ಲ, ಅದನ್ನು 70 ರಿಂದ 75 ಮಾಡಬೇಕು ಅಂತಲೂ ಅನ್ಕೊಂಡಿದ್ದೀನಿ.
70ರಿಂದ 75 ಮಾಡಬೇಕು ಮತ್ತು ಕೂಡ ಅಂದ್ಕೊಂಡಿದ್ದೀನಿ. ಆಮೇಲೆ ನ್ಯಾಯ ಸಿಕ್ಕಬೇಕು ಅಂತಲೇ ಎಲ್ರಿಗೂ ನ್ಯಾಯ ಸಿಕ್ಕಬೇಕು ಅವರವರ ಜನಸಂಖ್ಯೆಗೆ ಅನುಗುಣವಾಗಿ. ಈಗ ನಮಗೆ ಮೀಸಲಾತಿ ಲೋಕಲ್ ಬಾಡೀಸ್ನಲ್ಲಿ ಸಿಕ್ಕಿದೆ, ರಾಜಕೀಯ ಮೀಸಲಾತಿ. ಆದರೆ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಸಿಕ್ಕಿಲ್ಲ. ಅದನ್ನು ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡಿ, ಅದಕ್ಕೂ ಕೂಡ ನಮ್ಮದು ಬೆಂಬಲ ಸಂಪೂರ್ಣವಾಗಿ ಇದೆ. ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಇರಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ ಮಾಡ್ತೇವೆ ನಾವು. ಬರೀ ಸರ್ಕಾರಿ ವ್ಯವಸ್ಥೆನಲ್ಲಿ ಅಷ್ಟೇ ಅಲ್ಲ, ಖಾಸಗಿ ವ್ಯವಸ್ಥೆನಲ್ಲೂ ಕೂಡ ಮೀಸಲಾತಿ ಇರಬೇಕು ಅಂತಕ್ಕಂಥದ್ದು. ಸೊ ಇವೆಲ್ಲ ಮುಂದೆ ಇರ್ತಕ್ಕಂಥ ಸವಾಲುಗಳು. ನಿಮ್ದೆಲ್ಲ ಕೋಆಪರೇಷನ್ ಇದ್ದರೆ ಇವನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಎಲ್ಲರದು ಕೋಆಪರೇಷನ್ ಇರಬೇಕಲ್ವಾ? ಏತಿ ಅಂದರೆ ಪ್ರೀತಿ ಅಂದರೆ ಏನು ಒಗ್ಗಟ್ಟಾಗಿದ್ರೆ ನನಗಂತೂ ಗೊತ್ತಿಲ್ಲಪ್ಪ. ಈಗ ಒಗ್ಗಟ್ಟಾಗಿದ್ದೀರಿ, ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇನ್ನೂ ಆಗಬೇಕು, ಇನ್ನೂ ಆಗಬೇಕು. ಇದು ಆಗದೆ ಹೋದರೆ ಕಷ್ಟ. ಅವನೂರವರು ಪಾಪ ಕಮಿಟ್ಮೆಂಟ್ ಇದ್ದದ್ರಿಂದ ಇಂಥ ವರದಿ ಕೊಡಲಿಕ್ಕೆ ಸಾಧ್ಯ ಆಯಿತು. ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಸುಪ್ರೀಂ ಕೋರ್ಟು ಕೂಡ ಎತ್ತಿ ಹಿಡಿತಕ್ಕಂಥ ಕೆಲಸ ಆಯಿತು. ಅಷ್ಟರ ಮಟ್ಟಿಗೆ ಇಂಥ ವರದಿ ಕೊಟ್ಟಿದ್ದರು. ಅದಕ್ಕೋಸ್ಕರನೇ ದಕ್ಷಿಣ ಆಫ್ರಿಕಾಕ್ಕೆ ಸಲಹೆಗಾರರಾಗಿ ಹೋಗಿದ್ರು ಇವರು, ಮತ್ತು ಅವನೂರವರು, ಪ್ರೊಫೆಸರ್ ರವಿವರ್ಮ ಕುಮಾರ್ ಕೂಡ ಹೋಗಿದ್ರು ಜೊತೆಯಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಸಂವಿಧಾನದ ಜ್ಞಾನ ಅವನೂರವ್ರಿಗೆ ಇತ್ತು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವನೂರವರೇನೋ ಪಾಪ ಪ್ರಯತ್ನ ಮಾಡಿದ್ರು ಬದಲಾವಣೆ ಮಾಡಲಿಕ್ಕೆ. ನಾವೆಲ್ಲರೂ ಪ್ರಯತ್ನ ಮಾಡಬೇಕಲ್ಲ. ಅಂಬೇಡ್ಕರ್ ಪ್ರಯತ್ನ ಮಾಡಿದ್ರು, ನಾವು ಮಾಡಬೇಕಲ್ಲ. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ನಾನು ನಿಮ್ಮ ಜೊತೆ ಇರ್ತೇನೆ. ನೀವು ನನ್ನ ಜೊತೆ ಇರೋದಕ್ಕಿಂತ ನಾನೇ ನಿಮ್ಮ ಜೊತೆ ಇರ್ತೀನಿ. ಆಗ್ಬೋದಾ? ಒಂದೊಂದಿನ ನಿಮ್ಮ ಹೆಸರು ಚರಿತ್ರೆ ಇದೇ ತರ ಉಳ್ಕೋಬೇಕಣ್ಣ. ಚರಿತ್ರೆಯಲ್ಲಿ ನಿಮ್ಮ ಹೆಸರು ಹಿಂಗೆ ಉಳ್ಕೋಬೇಕು. ಉಳಿಯುತ್ತೆ, ಈಗಾಗಲೇ ಉಳಿಯುತ್ತೆ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸ ಮಾಡ್ತೇನೆ. ಅಧಿಕಾರದಲ್ಲಿದ್ದಾಗ ಕೆಲಸ ಮಾಡ್ತೇನೆ, ಅಧಿಕಾರದಲ್ಲಿದ್ದಾಗ ಹೋರಾಟ ಮಾಡ್ತೇನೆ. ಆಗ್ಬೋದಾ? ಈಗ ನೋಡಿ, ನಾವು 2013ರಿಂದ 2018ರವರೆಗೆ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೀವಿ. 2000 ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಲ್ಲ, ಅದಲ್ಲದೆ ಬೇರೆ ಬೇರೆ ಭರವಸೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸಮಾಜ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು, ಮೇಲು ಕೇಳು ಹೋಗ್ಬೇಕು, ಬಡವ ಬಲ್ಲಿದ ಹೋಗ್ಬೇಕು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಅವನವರು ಕಾನ್ಸ್ಟಿಟ್ಯೂಷನ್ನೇ ಓದಿರಲಿಲ್ಲ. LLB ಅವರು LLB 2 year ಕೋರ್ಸ್, ಕಾನ್ಸ್ಟಿಟ್ಯೂಷನ್ನೇ ಇರಲಿಲ್ಲ ಅವ್ರಿಗೆ. ಆಮೇಲೆ ಓದಿ ತಿಳ್ಕೊಂಡದು. ಇದೊಂದು ಸ್ವಲ್ಪ ಪ್ರಸ್ತಾಪ ಮಾಡಿ. ಈ ಮನುಸ್ಮೃತಿ ಇದೆಯಲ್ಲ, ಮನುಸ್ಮೃತಿ ನಂಬ್ಕೊಂಡಿರೋರು ಯಾರು? ನಾವು ನಂಬ್ಕೋಬೇಕು ಬೇಡ? ಮನುಸ್ಮೃತಿ ಇದೆಯಲ್ಲ,
ಈ ಮನುಸ್ಮೃತಿನಲ್ಲಿ ಏನೇನು ಹೇಳ್ತದೆ ಅದೆಲ್ಲ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಶ್ರೇಣೀಕೃತ ವ್ಯವಸ್ಥೆ. ಆ? ನೋಡಿ, ಈ ಅಧ್ಯಾಯ 3 241ನೇ ಶ್ಲೋಕ ಏನು ಹೇಳ್ತದೆ ಅಂತಂದ್ರೆ, ಹಂದಿಯು ಮೂಸುವುದರಿಂದ, ಕೋಳಿಯ ರೆಕ್ಕೆಗಳ ಗಾಳಿಯಿಂದ, ನಾಯಿಯು ನೋಡುವುದರಿಂದ ಹಾಗೂ ಶೂದ್ರನ ಸ್ಪರ್ಶದಿಂದ ಬ್ರಾಹ್ಮಣ ಭೋಜನವು ನಾಶವಾಗಿ ಹೋಗುತ್ತದೆ. ಯಾರು ಹೇಳೋದು? ಯಾರಿಗೆ ಹೇಳೋದು ಇದನ್ನ? ಮತ್ತೆ ಆಮೇಲೆ ಅಧ್ಯಾಯ 8 21ನೇ ಶ್ಲೋಕ, ಇವೆಲ್ಲ ಓದ್ಕೊಳ್ಳಿ ಒಂದೊಂದ್ಸಾರಿ ಯಾವೆಲ್ಲರೂ. ಯಾವ ರಾಜನ ರಾಜ್ಯ ನ್ಯಾಯಸಭೆಯಲ್ಲಿ ಶೂದ್ರನು ಧರ್ಮ ವಿಚಾರ ವಿಮರ್ಶೆ ಮಾಡುತ್ತಾನೋ ಆ ರಾಜನ ದೇಶವು ಕೆಸರಿನಲ್ಲಿ ಬಿದ್ದ ಹಸುವಿನಂತಾಗುತ್ತದೆ ಎನ್ನುತ್ತದೆ. ನಾನು ಇವೆಲ್ಲ ಓದಕ್ಕೆ ಹೋಗಲ್ಲ, ನೀವೆಲ್ಲ ಓದ್ಕೊಂಡಿದ್ದೀರಿ ಅಂತ ನನ್ನ ಭಾವನೆ. ಇನ್ನು ಓದಿಲ್ವಾ? ಮನುಸ್ಮೃತಿ ಯಾರು ಪ್ರತಿಪಾದನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಪಟ್ಟಭದ್ರ ಹಿತಾಸಕ್ತರೆ, ಸ್ವಾರ್ಥಕ್ಕೋಸ್ಕರ ಮಾಡೋದು. ಮನುಸ್ಮೃತಿಯಿಂದಲೇ ಜಾತಿ ವ್ಯವಸ್ಥೆ ಆದದ್ದು. ಅದಕ್ಕೆ ಬಸವಣ್ಣ ಇವನಾರವ ಅಂತ ಹೇಳ್ಬೇಡಪ್ಪ, ಇವ ನಮ್ಮವ ಅಂತ ಹೇಳುವಯ್ಯ ಅಂತ ಹೇಳಿದ್ರು. ಕನಕದಾಸರು ಏನು ಹೇಳಿದ್ರು? ಕುಲವೆಂದು ಒಡೆದಾಡಿದ್ರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳಿ ಅಲ್ವಾ? ಇದನ್ನು ಹೇಳ್ತೀವಿ, 850 ವರ್ಷಗಳಿಂದ ಹೇಳ್ತಲೇ ಇದ್ದೀವಿ ಇವನಾರವ ಅಂತ. ಆದರೂ ಇವನಾರವ ಅನ್ನೋದು ಬಿಟ್ಟೇ ಇಲ್ಲ ನಾವು. ಇವ್ ನಮ್ಮವ ಅಂತ ಅನ್ನೋದೇ ಇಲ್ಲ. ಬಿಟ್ಟೇ ಇಲ್ಲ. ಅದು ಹೇಳೋದು ಇಲ್ಲಿ ಬಂದು ನೀವು ಯಾವ ಜಾತಿಯವನು ಅಂತ ಕೇಳೋದು. ಈ ದ್ವಂದ್ವ ಇದೆಯಲ್ಲ, ಎಲ್ಲಿವರೆಗೆ ನಾವು ಬಿಡಲ್ಲ ಅಲ್ಲಿವರೆಗೆ ಕಷ್ಟ. ಪ್ರೊಫೆಸರ್ ಹೇಳಿದಾರಲ್ಲ, ಅದು ನೋಡೋಣ, ಪ್ರಯತ್ನ ಮಾಡ್ತೀನಿ ಪ್ರೊಫೆಸರ್. ಲಾ ಕಾಲೇಜ್ಗೆ ಅವನವರು ಯೂನಿವರ್ಸಿಟಿಗೆ ಹೆಸರಿಡಬೇಕು ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಪ್ರಯತ್ನ ಮಾಡಿ ಅದು ಮಾಡೋಣ. ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ, ಕೊನೆ ಉಸಿರಿರೋವರೆಗೂ ನಾನು ಸಾಮಾಜಿಕ ನ್ಯಾಯದ ಪರ ಇರ್ತೇನೆ. ರಾಜಕೀಯ ನಿವೃತ್ತಿ ಅಂತಂದ್ರೆ ಕೇಳಪ್ಪ, ಇಲ್ಲಿ ನಾನು ಒಂದು ದಿನ ಇರ್ತೀನಿ ಅಂತ ಇಟ್ಕೊಳ್ಳೋಣ, ಸ್ವಲ್ಪ ದಿನ ಇರ್ಬೋದು, ಇನ್ನು 10 ವರ್ಷ ಇರ್ಬೋದು ಅಂತ ಇಟ್ಕೊಳ್ಳೋಣ. ಆಮೇಲೆ ಅದಕ್ಕೆ ವಿಚಾರ ಇದೆಯಲ್ಲ, ಇದು ಜೀವಂತವಾಗಿರ್ಬೇಕು. ನಾನು ಶಾಶ್ವತ ಅಲ್ಲ. ವಿಚಾರ ಇದೆಯಲ್ಲ, ಅಸಮಾನತೆ ಅಂತ ಅನ್ನೋದು ಇದೆಯಲ್ಲ, ಇದು ಹೋಗ್ಲಾಡಿಸೋ ತನಕ ನಾವು ಸಾಮಾಜಿಕ ನ್ಯಾಯನ ಬಿಡಬಾರ್ದು. ಮನುಷ್ಯ ಸಮಾಜ ನಿರ್ಮಾಣ ಆಗೋವರೆಗೆ ಬಿಡಬಾರ್ದು, ಸಮಾಜ ನಿರ್ಮಾಣ ಆಗೋವರೆಗೆ ಬಿಡಬಾರ್ದು. ಇದನ್ನು ಧ್ಯೇಯವಾಗಿ ಇಟ್ಕೊಂಡ್ರೆ, ಈ ಬದ್ಧತೆಯನ್ನು ಎಲ್ಲರೂ ಕಾಪಾಡ್ಕೊಂಡ್ರೆ, ಬದ್ಧತೆ ಇರಬೇಕು, ಕ್ಲಾರಿಟಿ ಇರಬೇಕು. ಕ್ಲಾರಿಟಿ, ಬದ್ಧತೆ ಇವೆರಡು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ನಾವು ಇಂಥ ದಿನಗಳನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.